ಹಾಯ್, L&D ಇಂಟೀರಿಯರ್ಸ್ಗೆ ಸ್ವಾಗತ. ನಾನು ನಿಮ್ಮ ಧನುಷ್. ಇಂಟೀರಿಯರ್ ಅಂದ್ರೆ ಮೈನ್ ಆಗಿ ಬರೋದು ಬೋರ್ಡ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಆ ಬೋರ್ಡ್ಸ್ ಅಲ್ಲಿ ಯಾವ್ದನ್ನ ಎಲ್ಲಿ ಯೂಸ್ ಮಾಡಬೇಕು, ಮತ್ತೆ ಯಾವ ಬೋರ್ಡ್ ಕಾಸ್ಟ್ಲಿ ಆಗುತ್ತೆ, ಯಾವ ಬೋರ್ಡ್ ನಿಮ್ಗೆ ನಿಮ್ ಬಜೆಟ್ ಅಲ್ಲಿ ಬರುತ್ತೆ, ಯಾವ್ದು ವಾಟರ್ ಪ್ರೂಫ್, ಮತ್ತೆ ಯಾವ ಬೋರ್ಡ್ ನ ಎಲ್ಲಿ ಯೂಸ್ ಮಾಡಬೇಕು. ಯಾಕಂದ್ರೆ ಒಂದೇ ತರ ಬೋರ್ಡ್ ನ ಎಲ್ಲಾ ಕಡೆ ಯೂಸ್ ಮಾಡಕ್ಕಾಗಲ್ಲ. ಇದ್ರಲ್ಲಿ ಎಷ್ಟು ವೆರೈಟೀಸ್ ಇದೆ, ಅದರ ಯೂಸಸ್ ಏನು, ಇದೆಲ್ಲ ಇವತ್ತು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಇಂಟೀರಿಯರ್ ಅಲ್ಲಿ ಮೇಜರ್ ಆಗಿ 5ರಿಂದ 6 ವೆರೈಟಿ ಬೋರ್ಡ್ಗಳನ್ನ ಯೂಸ್ ಮಾಡ್ತೀವಿ. ಇದಕ್ಕಿಂತ ಬೇಜಾನ್ ವೆರೈಟಿ ಇದೆ, ಬಟ್ ನಾವಿವತ್ತು 5ರಿಂದ 6 ವೆರೈಟಿ ಬಗ್ಗೆ ಮಾತ್ರ ಡಿಸ್ಕಷನ್. ಮೊದಲನೇದು ಪಾರ್ಟಿಕಲ್ ಬೋರ್ಡ್ ಮತ್ತೆ MDF ಬೋರ್ಡ್. ಎರಡನೇದು ಪ್ಲೈವುಡ್ ಬೋರ್ಡ್, ಇದನ್ನೇ ಜಾಸ್ತಿ ಮೇಜರ್ ಆಗಿ ಇಂಟೀರಿಯರ್ ಯೂಸ್ ಮಾಡ್ತಾರೆ. ಮೂರನೇದು WPC ವುಡ್ ಪಾಲಿಮರ್ ಕಾಂಪೋಸಿಟ್. ನಾಲ್ಕನೇದು HMR ಮತ್ತೆ HDHMR ಬೋರ್ಡ್ ಅಂತ. ಐದನೇದು ACP ಶೀಟ್ ಅಂದ್ರೆ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ಸ್ ಅಂತ, ಇದನ್ನ ಅಲ್ಯೂಮಿನಿಯಂ ಅಲ್ಲಿ ಮಾಡ್ತಾರೆ. ಆರನೇದು ಬ್ಲಾಕ್ ಬೋರ್ಡ್, ಇದೊಂಥರ ಪ್ಲೈವುಡ್ ಬೋರ್ಡ್, ಬಟ್ ಇದನ್ನ ರೆಡಿ ಮಾಡುವಂತ ವಿಧಾನ ಮಾತ್ರ ಬೇರೆ ಇರುತ್ತೆ. ಮೊದಲನೇದಾಗಿ ನಿಮ್ಗೆ ಪಾರ್ಟಿಕಲ್ ಬೋರ್ಡ್ ಮತ್ತೆ MDF ಬೋರ್ಡ್. ಈ ಪಾರ್ಟಿಕಲ್ ಬೋರ್ಡ್ ನ ನೀವೇನಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್, ಐಕ್ಯಾನಲ್ಲಿ ಕಡಿಮೆ ಪ್ರೈಸ್ ಅಂತ ಏನಾದ್ರೂ ಫರ್ನಿಚರ್ ಆರ್ಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಈ ಪಾರ್ಟಿಕಲ್ ಬೋರ್ಡ್ ನಲ್ಲೇ ಮಾಡ್ತಾರೆ. ಯಾಕಂದ್ರೆ ಇದು ತುಂಬಾ ಚೀಪ್ ಆಗಿ ಸಿಗುವಂತ ಮೆಟೀರಿಯಲ್. ಈ ಪಾರ್ಟಿಕಲ್ ಬೋರ್ಡ್ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಇದು ತುಂಬಾ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಅದ್ ಬಿಟ್ರೆ ಇದು ಕಡಿಮೆ ಬೆಲೆ, ಅದೊಂದೇ ಇದರ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜ್ ಬಂದ್ರೆ ಇದ್ರದ್ದು ಲೈಫ್ ತುಂಬಾ ಕಡಿಮೆ ಬರುತ್ತೆ, ಮತ್ತೆ ಇದ್ರದ್ದು ಸ್ಕ್ರೂಯಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, ಮತ್ತೆ ಇದು ವಾಟರ್ ಪ್ರೂಫ್ ಅಲ್ಲ. ಇದು ಇದರ ಡಿಸ್ಅಡ್ವಾಂಟೇಜ್. ಈ ಪಾರ್ಟಿಕಲ್ ಬೋರ್ಡ್ ನ ಯಾವ ತರ ಮಾಡ್ತಾರೆ ಅಂದ್ರೆ, ಈ ಹುಡ್ದು ವೇಸ್ಟ್ ಬರುತ್ತಲ್ವಾ, ಆ ವೇಸ್ಟ್ ಜೊತೆಗೆ ಗಮ್ ನ ಮಿಕ್ಸ್ ಮಾಡಿ ಹೈ ಪ್ರೆಷರ್ ಅಲ್ಲಿ ಈ ಪಾರ್ಟಿಕಲ್ ಬೋರ್ಡ್ ನ ರೆಡಿ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಮತ್ತೆ ಅಷ್ಟೊಂದು ಲೈಫ್ ಬರಲ್ಲ. ನೀವೇನಾದ್ರೂ ಬಾಡಿಗೆ ಮನೆಗೋಸ್ಕರ ಇಂಟೀರಿಯರ್ ಮಾಡಿಸ್ತಿದ್ದೀರಾ ಮತ್ತೆ ನಿಮ್ದು ಬಜೆಟ್ ತೀರಾ ಕಡಿಮೆ ಇದೆ ಅಂತಂದಾಗ ಮಾತ್ರ ಈ ಬೋರ್ಡ್ ಹೋಗಿ. ಯಾಕಂದ್ರೆ ಇದ್ರದ್ದು ಸ್ಕ್ರೂಯಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರೋದ್ರಿಂದ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಇಂಟೀರಿಯರ್ ಶಿಫ್ಟ್ ಮಾಡಿದಾಗ ಇದನ್ನ ಸ್ಕ್ರೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಮತ್ತೆ ಇದ್ರದ್ದು ಲೈಫು ಅಷ್ಟೊಂದೇನು ಚೆನ್ನಾಗಿ ಬರಲ್ಲ, ನಿಮ್ಗೆ ಲುಕ್ಕು ಅಷ್ಟೊಂದೇನು ಬರಲ್ಲ. ಮ್ಯಾಕ್ಸಿಮಮ್ ಸ್ವಂತ ಮನೆ ಆದ್ರೆ ಇದನ್ನ ಅವಾಯ್ಡ್ ಮಾಡಿ ಅಂತಾನೆ ನಾನು ಮ್ಯಾಕ್ಸಿಮಮ್ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಬಂದು MDF ಮೀಡಿಯಂ ಡೆನ್ಸಿಟಿ ಫೈಬರ್ ಬೋರ್ಡ್. ಈ MDF ಬೋರ್ಡ್ ನ ಕೂಡ ಸೇಮ್ ಪಾರ್ಟಿಕಲ್ ಬೋರ್ಡ್ ತರನೇ ಹುಡ್ದು ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ಇದರಲ್ಲಿ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಇದ್ರದ್ದು ತುಂಬಾ ಸರ್ಫೇಸ್ ಸಾಫ್ಟ್ ಆಗಿರುತ್ತೆ, ಅದರಿಂದ ನಿಮ್ಗೆ ಎಡ್ಜಸ್ ನ ನೀಟಾಗಿ ಇಂಟೀರಿಯರ್ ಅಲ್ಲಿ ಅಚೀವ್ ಮಾಡ್ಬೋದು. ಮತ್ತೆ ಇದ್ರಲ್ಲಿ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇದು ವಾಟರ್ ರೆಸಿಸ್ಟೆನ್ಸ್ ಅಲ್ಲ. ಮ್ಯಾಕ್ಸಿಮಮ್ ಜಾಸ್ತಿ ವಾಟರ್ ಇರುವಂತ ಕಡೆ ಇದನ್ನ ಯೂಸ್ ಮಾಡಕ್ಕಾಗಲ್ಲ. ಮತ್ತೆ ಇದಕ್ಕೆ ಕೂಡ ಅಷ್ಟೇ ಸ್ಕ್ರೂಯಿಂಗ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಇದನ್ನ ಮ್ಯಾಕ್ಸಿಮಮ್ ಆಫೀಸ್ ಇಂಟೀರಿಯರ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ಇದನ್ನ ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಎಕ್ಸಾಮ್ ಬರಿಬೇಕಾದ್ರೆ ಯೂಸ್ ಮಾಡ್ತೀವಿ ಬೋರ್ಡ್ಸ್, ಆ ಬೋರ್ಡ್ ನ ಇದೇ MDF ಬೋರ್ಡ್ ಅಲ್ಲಿ ರೆಡಿ ಮಾಡೋದು. ಎರಡನೇದು ಪ್ಲೈವುಡ್. ಇದೇ ಪ್ಲೈವುಡ್ ನ ಮ್ಯಾಕ್ಸಿಮಮ್ 80% ಇಂಟೀರಿಯರ್ಸ್ ಅಲ್ಲಿ ಯೂಸ್ ಮಾಡಿ. ಒಂದು ಟ್ರೀನ ಕಟ್ ಮಾಡಿದಾದ್ಮೇಲೆ ಅದನ್ನ ಲೇಯರ್ ಬೈ ಲೇಯರ್ ಒಂದು ಮಿಷನ್ ಮೂಲಕ ತೆಗೆದು ಅದನ್ನ ಕಂಪ್ರೆಸ್ ಮಾಡಿ ಈ ಬೋರ್ಡ್ ನ ರೆಡಿ ಮಾಡ್ತಾರೆ. ಈಗ ಈ ಪ್ಲೈವುಡ್ ನ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇದಕ್ಕೆ ಗೆದ್ಲಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನೀವ್ ಯಾಕೆ ಜಾಸ್ತಿ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಇದೇ ಪ್ಲೈವುಡ್ ಅಲ್ಲಿ ನೀವು ನಾನ್ ಬ್ರಾಂಡೆಡ್ ಇಲ್ಲ ಲೋಕಲ್ ಪ್ಲೈವುಡ್ ನ ಯೂಸ್ ಮಾಡಿದ್ರೆ 100% ಗೆದ್ಲಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ 2ರಿಂದ 3 ವರ್ಷಕ್ಕೆ ಗೆದ್ಲಿಡಿದ್ರು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಆದ್ರೆ ನೀವು ಈ ತರ ಕಂಪನಿ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಅದಕ್ಕೆ ಗೆದ್ಲಿಡಿಯೋ ಚಾನ್ಸಸ್ ಜಾಸ್ತಿ ಕಡಿಮೆ ಇರುತ್ತೆ. ಅದಕ್ಕೆ ಅವ್ರು ನಿಮ್ಗೆ ವಾರಂಟಿ ಅಂತ ಕೂಡ ಕೊಡ್ತಾರೆ. ಯಾಕಂದ್ರೆ ಇದ್ರದ್ದು ಪ್ರತಿಯೊಂದು ಲೇಯರ್ ಕೂಡ ಟ್ರೀಟ್ಮೆಂಟ್ ಆಗಿನೇ ಹೊರಗಡೆ ಬರೋದು. ಅದಕ್ಕೆ ನಿಮ್ಗೆ ಇದ್ರ ಮೇಲೆ ISI ಮಾರ್ಕ್ ಅನ್ನೋದು ಬರುತ್ತೆ. ಇದ್ರಲ್ಲಿ ಕೂಡ ನಿಮ್ಗೆ A ಸ್ಟ್ಯಾಂಡರ್ಡ್ 710 ಈ ತರ ಬೇರೆ ಬೇರೆ ಗ್ರೇಡ್ಸ್ ಬರುತ್ತೆ. ನಿಮ್ಮ ಬಜೆಟ್ ತಕ್ಕಂಗೆ ನಿಮ್ಗೆ ಯಾವ ಬಜೆಟ್ ಅಫೋರ್ಡಬಲ್ ಆಗುತ್ತೋ ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಬಟ್ ಆದಷ್ಟು ಪ್ಲೇನೇ ಯೂಸ್ ಮಾಡಕ್ ಟ್ರೈ ಮಾಡಿ ಇಂಟೀರಿಯರ್ ಅಲ್ಲಿ. ನೆಕ್ಸ್ಟ್ ಬರೋದು WPC ಬೋರ್ಡ್, ವುಡ್ ಪಾಲಿಮರ್ ಕಾಂಪೋಸಿಟ್. ಅಂದ್ರೆ ಇದರಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಇರುತ್ತೆ, ಸ್ವಲ್ಪ ಹುಡ್ಡು ಇರುತ್ತೆ, ಎರಡನ್ನೂ ಕಾಂಪೋಸಿಟ್ ಮಾಡಿ ಇದನ್ನ ರೆಡಿ ಮಾಡ್ತಾರೆ. ಪ್ಲೇಗೆ ಕಂಪೇರ್ ಮಾಡಿದ್ರೆ ಪ್ಲೈವುಡ್ಗೆ ಇದು ಗೆದ್ಲಿಡಿಯಲ್ಲ, ಮತ್ತೆ ಇದು 100% ವಾಟರ್ ಪ್ರೂಫ್. ಆದ್ರೆ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇದಕ್ಕೂ ಸ್ಕ್ರೂಯಿಂಗ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಕಡಿಮೆ. ಪ್ಲೇಗೆ ತುಂಬಾ ಸ್ಕ್ರೂಯಿಂಗ್ ಕೆಪಾಸಿಟಿ ಇರುತ್ತೆ, ಲೇಯರ್ ಬೈ ಲೇಯರ್ ಇರೋದ್ರಿಂದ ಅದಕ್ಕೆ ಸ್ಕ್ರೂಯಿಂಗ್ ಕೆಪಾಸಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಸ್ಕ್ರೂಯಿಂಗ್ ಕೆಪಾಸಿಟಿ ಕಡಿಮೆ. ಮತ್ತೆ ಇದನ್ನ ಎಲ್ಲಾ ವರ್ಕರ್ಸ್ ಮಾಡಕ್ಕಾಗಲ್ಲ, ಇದನ್ನ ಎಕ್ಸ್ಪೀರಿಯನ್ಸ್ ಇರುವಂತ ವರ್ಕರ್ಸ್ ಕೈಯಲ್ಲಿ ಮಾತ್ರ ಮಾಡಿಸ್ಬೇಕು. ಪ್ಲೈವುಡ್ ಆದ್ರೆ ನೀವು ಯಾವ ಕಾರ್ಪೆಂಟರ್ ಕೈಯಲ್ಲಾದ್ರೂ ಕೆಲಸ ಮಾಡಿಸ್ಕೋಬಹುದು. ಬಟ್ ಇದು ಆ ತರ ಅಲ್ಲ, ಇದನ್ನ ಮಾಡೋರು ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಇದು ಹಾಳಾಗುತ್ತೆ. ಮತ್ತೆ ಇದನ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಲೈಟ್ ವೇಟ್ ಎಲ್ಲಿ ಬೇಕು ಅನ್ಸುತ್ತೋ ಅಲ್ಲಿ ಮಾತ್ರ ಯೂಸ್ ಮಾಡ್ಬೇಕು. ಯಾಕಂದ್ರೆ ಇದು ಪ್ಲೇಗ್ ಕಂಪೇರ್ ಮಾಡಿದ್ರೆ ತುಂಬಾ ಲೈಟ್ ವೇಟ್ ಇರುತ್ತೆ. ನೀವು ಡ್ರಾವರ್ಸ್ ಅಲ್ಲಿ ಮತ್ತೆ ಸೀಲಿಂಗ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್, ಟಿವಿ ಪ್ಯಾನೆಲ್ಸ್, ಈ ತರ ಇದಕ್ಕೆಲ್ಲ ನೀವು WPC ಬೋರ್ಡ್ ನ ಯೂಸ್ ಮಾಡ್ಬೋದು. ಇದು ತುಂಬಾ ಬಾಳಿಕೆನೂ ಬರುತ್ತೆ. ಆದ್ರೆ
ಪ್ಲೈವುಡ್ ತರ ನೀವು ಇದನ್ನ ಎಲ್ಲಂದ್ರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಗೆದ್ಲಿಡಿಯಲ್ಲ ಮತ್ತೆ ಇದು ವಾಟರ್ ರೆಸಿಸ್ಟೆನ್ಸ್ ಮತ್ತೆ ಇದು ಲೈಟ್ ವೆಯ್ಟ್ ಅನ್ನೋದು ಬಿಟ್ರೆ ಪ್ಲೇಗಿಂತೂ ಬೆಟರ್ ಅಂತ ಯಾವುದೇ ಕಾರಣಕ್ಕೂ ಇದನ್ನ ಹೇಳಕ್ಕಾಗಲ್ಲ. ನೆಕ್ಸ್ಟ್ HMR ಮತ್ತೆ HDHMR, ಹೈ ಮಾಯಿಶ್ಚರ್ ರೆಸಿಸ್ಟೆನ್ಸ್ ಮತ್ತೆ ಹೈ ಡೆನ್ಸಿಟಿ ಹೈ ಮಾಯಿಶ್ಚರ್ ರೆಸಿಸ್ಟೆನ್ಸ್. HMR ಬೋರ್ಡ್ ನ ಮ್ಯಾಕ್ಸಿಮಮ್ ವಾಟರ್ ರೆಸಿಸ್ಟೆನ್ಸ್ ಗೋಸ್ಕರ ಜಾಸ್ತಿ ಯೂಸ್ ಮಾಡ್ತಾರೆ. ಪ್ಲೇ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಹಂಗಾಗಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ಪ್ಲೇಗೆ ಕಂಪೇರ್ ಮಾಡಿದ್ರೆ ಇದು ಸ್ಕ್ರೂಯಿಂಗ್ ಕೆಪಾಸಿಟಿ ಇದು ಕೂಡ ಅಷ್ಟೇ ಕಡಿಮೆನೇ ಇರುತ್ತೆ. HDHMR ಕೂಡ ಮ್ಯಾಕ್ಸಿಮಮ್ ಇದಕ್ಕೆ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಮತ್ತೆ ಇದು ಸ್ಮೂತ್ ಸರ್ಫೇಸ್ ಇರುತ್ತೆ. ನೀವು ಈಸಿಯಾಗಿ ಯಾವ ಸ್ಟ್ರಕ್ಚರ್ ಬೇಕಾದ್ರೂ ಇದರಲ್ಲಿ ಮಾಡಬಹುದು. ಮತ್ತೆ ಇದಕ್ಕೆ ಕೂಡ ಅಷ್ಟೇ ಗೆದ್ಲು ಅಷ್ಟು ಬೇಗ ಹಿಡಿಯಲ್ಲ. HMRಗೂ ಅಷ್ಟೇ HDHMRಗೂ ಅಷ್ಟೇ ಗೆದ್ಲು ಅನ್ನೋದು ಅಷ್ಟು ಬೇಗ ಹಿಡಿಯಲ್ಲ. ಸ್ಕ್ರೂಯಿಂಗ್ ಕೆಪಾಸಿಟಿ ಹುಡ್ಗೆ ಕಂಪೇರ್ ಮಾಡಿದ್ರೆ HDHMR ಕೂಡ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ HDHMR ಬಂದು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರುತ್ತೆ. ನಿಮ್ಗೆ 2-3 ಪ್ಲೇ ಹಾಕಿದ್ರೆ ಎಷ್ಟು ಸ್ಟ್ರೆಂತ್ ಬರುತ್ತೋ ಅಷ್ಟು ಸ್ಟ್ರೆಂತ್ ನಿಮ್ಗೆ HDHMR ಅಲ್ಲಿ ಬರುತ್ತೆ. ನಿಮ್ಗೆ ಅಂತ ಜಾಗದಲ್ಲಿ ಮಾತ್ರ HDHMR ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಎಲ್ಲಿ ಅಂದ್ರೆ ಜಾಸ್ತಿ ಹೈಟ್ ಪ್ಯಾನಲ್ ಬರುತ್ತೆ, TV ಯೂನಿಟ್ಸು ಮತ್ತೆ ರೈಸರ್ಸು, ಇಂಥ ಜಾಗದಲ್ಲಿ ಮತ್ತೆ ಮಂಚಗಳು ಜಾಸ್ತಿ ಸ್ಟ್ರೆಂತ್ ಬೇಕಾಗುತ್ತೆ ನಿಮಗೆ, ಅಂತ ಜಾಗದಲ್ಲಿ HDHMR ನ ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಬಂದು ACP ಶೀಟ್, ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ಸ್ ಅಂತ ಕರೀತಾರೆ. ಇದು ಯಾವ ತರಪ್ಪ ಅಂದ್ರೆ ನೀವು ಇದನ್ನ ಎಲ್ಲಾದ್ರೂ ಯೂಸ್ ಮಾಡ್ಬೋದು. ಇದು ವಾಟರ್ ರೆಸಿಸ್ಟೆನ್ಸು ಮತ್ತೆ ಇದಕ್ಕೆ ಗೆದ್ಲಿಡಿಯಲ್ಲ, ಇದನ್ನ ಬಿಸಿಲಲ್ಲೂ ಯೂಸ್ ಮಾಡ್ಬೋದು, ಇಂಟೀರಿಯರ್ಗೂ ಯೂಸ್ ಮಾಡ್ಬೋದು, ಎಕ್ಸ್ಟೀರಿಯರ್ಗೂ ಯೂಸ್ ಮಾಡ್ಬೋದು. ಇದು ಮಳೆಗೂ ಏನಾಗಲ್ಲ, ಬಿಸಿಲಿಗೂ ಏನಾಗಲ್ಲ. ಇದನ್ನ ನೀವು ಯೂಸ್ ಮಾಡ್ತೀರಂದ್ರೆ ಕಾಸ್ಟ್ ತುಂಬಾ ಕಡಿಮೆ ಬರುತ್ತೆ. ಯಾಕೆ ಅಂತಂದ್ರೆ ಇವಾಗ ವುಡ್ ಆದ್ರೆ ವುಡ್ ತಗೋಬೇಕು, ಅದ್ರ ಮೇಲೆ ಒಂದು ಲ್ಯಾಮಿನೇಷನ್ ಶೀಟ್ ತಗೋಬೇಕು, ಅದಕ್ಕೊಂದು ಕಾಸ್ಟ್, ಮತ್ತೆ ಅದ್ರ ಕೆಳಗಡೆ ಒಂದು ಗಮ್ ಬರುತ್ತೆ, ಅದಕ್ಕೊಂದು ಕಾಸ್ಟ್, ಮತ್ತೆ ಅದನ್ನ ಮಾಡೋನ್ಗೊಂದು ಕಾಸ್ಟ್, ಈ ತರ ಇರುತ್ತೆ. ಬಟ್ ಇದಂಗಲ್ಲ, ಇದು ಎಲ್ಲ ಇದರಲ್ಲೇ ಕಂಬೈನ್, ಇದಕ್ಕೆ ಆಲ್ರೆಡಿ ಎಲ್ಲ ಇರುತ್ತೆ. ಮ್ಯಾಕ್ಸಿಮಮ್ ಇದಕ್ಕೊಂದು ಗಮ್ ಬರುತ್ತೆ, ಆ ಗಮ್ನ ಅಲ್ಯೂಮಿನಿಯಂ ಪ್ಯಾನಲ್ಗೆ ಹಾಕೋದು, ಮೆಚ್ಚೋದು, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಕೊಂಡು. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಚೀಪ್ ಲುಕ್ ಅನ್ನೋದು ಬರುತ್ತೆ. ಯಾಕಂದ್ರೆ ನಿಮ್ಗೆ ವುಡ್ ಫಿನಿಶಿಂಗ್ ಲುಕ್ ಅಂತೂ ಬರಲ್ಲ. ಮತ್ತೆ ಇದ್ರಲ್ಲಿ ಆಪ್ಷನ್ಸ್ ಕೂಡ ಅಷ್ಟೇ ತುಂಬಾ ಕಡಿಮೆ. ಮ್ಯಾಕ್ಸಿಮಮ್ ನಿಮ್ಗೆ ಒಂದು 15-20 ಕಲರ್ ಆಪ್ಷನ್ಸ್ ಬಂದ್ರೆ ಹೆಚ್ಚು ಇದರಲ್ಲಿ. ಮತ್ತೆ ಇದು ಫೀಲ್ ಕೂಡ ಅಷ್ಟೇ, ವುಡ್ ಫೀಲ್ ಬರಲ್ಲ. ನೀವು ಡೋರ್ ತೆಗಿಬೇಕು ಅಂದಾಗ ಆ ವುಡ್ ಬರೋಷ್ಟು ವೆಯ್ಟ್ ಫೀಲು ಇದ್ರಲ್ಲಿ ಸಿಗಲ್ಲ. ಯಾಕಂದ್ರೆ ಇದು ಆ ಕಡೆನೂ ಬೋರ್ಡ್ ಇರುತ್ತೆ, ಈ ಕಡೆನೂ ಬೋರ್ಡ್ ಇರುತ್ತೆ, ಸೆಂಟ್ರಲ್ಲಿ ಅಲ್ಯೂಮಿನಿಯಂ ಪ್ಯಾನಲ್ ಇರುತ್ತೆ. ಹಂಗಾಗಿ ನಿಮ್ಗೆ ಆ ಫೀಲ್ ಕೂಡ ಕೊಡಲ್ಲ. ಇಲ್ಲ ನಮ್ಮ ಹತ್ರ ಬಜೆಟ್ ಇಲ್ಲ, ನಮ್ಗೆ ಗೆದ್ಲಿಡಿಬಾರ್ದು, ನಮ್ಗೆ ಲೈಫ್ ಜಾಸ್ತಿ ಬರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇದಕ್ಕೆ ನೀವು ಹೋಗ್ಬೋದು. ಮತ್ತೆ ಇದೇ ತರ HPL ಶೀಟ್ಸ್ ಅಂತ ಬರುತ್ತೆ. ಇವಾಗ ನಿಮ್ಗೆ ಇದು 3mm ಇದ್ರೆ ಇದು 6mm ಇರುತ್ತೆ. ಇದು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ನಿಮ್ಗೆ ACP ಶೀಟ್ ತರನೇ. ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಅಂದ್ರೆ ನೀವು ಇದಕ್ಕೆ ಹೋಗ್ಬೋದು. ಇದನ್ನ ನೀವು ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಮನೆಗೆ ಎಲಿವೇಶನ್ಸ್ ಮಾಡಬೇಕು ಅಂದಾಗ ಔಟ್ಡೋರ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಅಷ್ಟೇ ವಾಟರ್ ಪ್ರೂಫು, UV ರೆಸಿಸ್ಟೆನ್ಸು ಎಲ್ಲ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಬಾಳಿಕೆ ಬರುತ್ತೆ. ನೀವು ಎಷ್ಟು ದಿನ ಬೇಕಾದ್ರೂ ಇದನ್ನ ಈ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ಬೋದು. ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಮಾಡ್ತಿದಾರಲ್ವಾ, ಅದಕ್ಕೆ ಮ್ಯಾಕ್ಸಿಮಮ್ ಈ ACP ಶೀಟ್ಗಳನ್ನ ಯೂಸ್ ಮಾಡೋದು. ಬಟ್ ಇದರಲ್ಲಿ ಒಂದು ಮೈನಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಸ್ಕ್ರೂಯಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, ಮತ್ತೆ ಲೈಟ್ ವೆಯ್ಟ್ ಇರುತ್ತೆ. ನಿಮ್ಗೆ ಗಾಳಿ ಬಂದಾಗ್ಲೂ ಸ್ವಲ್ಪ ಸೌಂಡ್ ಬರೋಕ್ಕೆಲ್ಲ ಶುರುವಾಗುತ್ತೆ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಇದು ಸ್ಕ್ರೂಯಿಂಗ್ ಕೆಪಾಸಿಟಿ ಒಂದ್ಸತಿ ಹೋಯ್ತು ಅಂದ್ರೆ ಮತ್ತೆ ಇನ್ನೊಂದ್ಸತಿ ಮಾಡಕ್ ಹೋದ್ರೂ ಬರಲ್ಲ. ಯಾಕಂದ್ರೆ ವುಡ್ ಆದ್ರೆ ಒಂದ್ ಕಡೆ ಸ್ಕ್ರೂ ಹೋದ್ರು ಇನ್ನೊಂದ್ ಕಡೆ ಸ್ಕ್ರೂ ಹಾಕಿದಾಗ ತಗೊಳುತ್ತೆ. ಆಲ್ಟರ್ನೇಟಿವ್ಸು ಇದೆ ಅದಕ್ಕೆ. ಬಟ್ ಇದಕ್ಕೆ ಆತರ ಅಲ್ಲ. ಏನಾದ್ರೂ ಸ್ಕ್ರೂ ಹೋಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿಂದ ಫೀಲ್ ಬೇರೆ ಅನ್ಸ್ಬಿಡುತ್ತೆ. ಏನಕ್ಕಪ್ಪ ನಾವು ಈ ತರ ಮೆಟೀರಿಯಲ್ ಹೋದ್ವಿ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಂದು ಬ್ಲಾಕ್ ಬೋರ್ಡ್. ಇದು ಕೂಡ ಒಂಥರ ಪ್ಲೈವುಡ್ ಬೋರ್ಡ್ ತರನೇ, ಬಟ್ ಇದನ್ನ ರೆಡಿ ಮಾಡುವಂತ ವಿಧಾನ ಬೇರೆ ಇರುತ್ತೆ. ವುಡ್ ನ ಯೂನಿಫಾರ್ಮ್ ಶೇಪ್ ಅಲ್ಲಿ ಕಟ್ ಮಾಡಿ ಒಂದ್ರ ಪಕ್ಕ ಒಂದನ್ನ ಇಟ್ಟು ಇದರ ಕೋರ್ ಲೇಯರ್ ನ ರೆಡಿ ಮಾಡ್ತಾರೆ. ಒಂದು ಥಿನ್ ವಿನೇನ್ ಲೇಯರ್ ನ ಮೇಲೆ ಮತ್ತೆ ಕೆಳಗಡೆ ಇಟ್ಟು ಕಂಪ್ರೆಸ್ ಮಾಡಿ ಈ ಒಂದು ಬ್ಲಾಕ್ ಬೋರ್ಡ್ ನ ರೆಡಿ ಮಾಡ್ತಾರೆ. ಇದು ಯಾಕಪ್ಪ ಒಂದು ಆಪ್ಷನ್ ಆಯ್ತು ವುಡ್ ವರ್ಕ್ ಅಲ್ಲಿ ಅಂತ ಹೇಳೋದಾದ್ರೆ ಇದರ ಸ್ಟ್ರೆಂತ್ ಮತ್ತೆ ಸ್ಟೆಬಿಲಿಟಿ, ಇದ್ರದ್ದು ಬೆಂಡಿಂಗ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಈ ಬ್ಲಾಕ್ ಬೋರ್ಡ್ ಅನ್ನೋದು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಂದ್ರೂ ಅಷ್ಟು ಥಿಕ್ನೆಸ್ ಅಲ್ಲಿ ಸಿಗುತ್ತೆ. ಮತ್ತೆ ಎಷ್ಟು ವಿಡ್ತು ಲೆಂತ್ ಯಾವ ತರ ಬೇಕು ಅಂದ್ರೂ ನಿಮ್ಗೆ ಕಸ್ಟಮೈಸೇಷನ್ ಅಲ್ಲಿ ಸಿಗುತ್ತೆ. ಅದೇ ಪ್ಲೈವುಡ್ ಆದ್ರೆ ಮ್ಯಾಕ್ಸಿಮಮ್ ಹೈಟ್ ನಿಮ್ಗೆ ಒಂದು 8 ಫೀಟ್ ಸಿಗ್ಬೋದು ಅಷ್ಟೇ, 8x4 ಅಷ್ಟೇ ಸಿಗೋದು ಪ್ಲೈವುಡ್. ಬಟ್ ಇದು ನಿಮ್ಗೆ ಯಾವ ಸೈಜಲ್ಲಿ ಬೇಕಾರೋ ಆ ಸೈಜಲ್ಲಿ ಸಿಗುತ್ತೆ. ಇದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಿಗೋದ್ರಿಂದ ಇದನ್ನ ಮ್ಯಾಕ್ಸಿಮಮ್ ನಿಮ್ಗೆ ಡೋರ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದು ಸ್ಟ್ರೆಂತ್ ಜಾಸ್ತಿ. ಮತ್ತೆ ಸಿಂಗಲ್ ಪೀಸ್ ಏನು TV ಯೂನಿಟ್ಗಳಿಗೆ ಮತ್ತೆ ದೊಡ್ಡದಾಗಿರುವಂತ ಈ ವಾರ್ಡ್ರೂಫ್ ಡೋರ್ಸ್ಗಳು ಬರ್ತಾವಲ್ಲ, ಅದಕ್ಕೆ ಇದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ಇದ್ರದ್ದು ಮೈನಸ್ ಏನಪ್ಪಾ ಅಂತಂದ್ರೆ ಇದು ಲೇಯರ್ ಬೈ ಲೇಯರ್ ಟ್ರೀಟ್ಮೆಂಟ್ ಆಗದೆ ಇರೋದ್ರಿಂದ
ಇದಕ್ಕೆ ವಾಟರ್ ಪ್ರೂಫ್ ಅನ್ನೋದು ಸ್ವಲ್ಪ ಕಡಿಮೆ ಕಂಪೇರ್ ಟು ಪ್ಲೈವುಡ್ಗೆ. ಗ್ರೇಡ್ಗಳು ಕೂಡ ಅಷ್ಟೇ ತುಂಬಾ ಕಡಿಮೆ, ಒಂದು 4-5 ಗ್ರೇಡ್ ಸಿಕ್ಕಿದ್ರೆ ಜಾಸ್ತಿ ಪ್ಲೇ ಕಂಪೇರ್ ಮಾಡಿದ್ರೆ. ಹಂಗಾಗಿ ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಮಾತ್ರ ಯೂಸ್ ಮಾಡಬೇಕು, ಇನ್ನು ಉಳಿದಿದ್ದ ಕಡೆ ಎಲ್ಲ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಯಾವ್ಯಾವ ಮೆಟೀರಿಯಲ್ ನಿಮ್ಮ ಇಂಟೀರಿಯರ್ಗೆ ಬೆಸ್ಟ್ ಅಪ್ಪ ಅನ್ನೋದಾದ್ರೆ ಮ್ಯಾಕ್ಸಿಮಮ್ ನೀವು ಪ್ಲೈವುಡ್ ಯೂಸ್ ಮಾಡ್ಕೊಂಡು ಇಂಟೀರಿಯರ್ ಮಾಡಿ. ಡ್ರಾರ್ಗಳಿಗೆ ಮತ್ತೆ ಸೀಲಿಂಗ್ಗೆ WPC ಬೆಸ್ಟ್. ವಾಲ್ ಪ್ಯಾನಲಿಂಗ್ಗೆ, ರೈಸರ್ಸ್ಗೆ ಮತ್ತೆ ಬೆಡ್ಸ್ಗೆ ಇವಕ್ಕೆಲ್ಲ ಸ್ಟ್ರೆಂತ್ ಬರಬೇಕು ಅಂದ್ರೆ ನೀವು HDHMR ಇಲ್ಲ ಅಂದ್ರೆ ಬ್ಲಾಕ್ ಬೋರ್ಡ್ ನ ಯೂಸ್ ಮಾಡಿ. ನಿಮ್ಮ ಮನೆ ಆಚೆ ಎಲಿವೇಶನ್ಸ್ ಮಾಡಬೇಕು ಅಂದ್ರೆ ACP ಶೀಟ್ ಅಥವಾ HPL ಶೀಟ್ಗಳನ್ನ ಯೂಸ್ ಮಾಡಿ. ನಿಮ್ಮ ಹತ್ರ ಬಜೆಟ್ ತೀರಾ ಕಡಿಮೆ ಇದೆ, ಇಲ್ಲ ನಾವು ಆ ಮೆಟೀರಿಯಲ್ನ ತುಂಬಾ ದಿನ ಯೂಸ್ ಮಾಡಲ್ಲ ಅಂತಂದ್ರೆ ಮಾತ್ರ ಪಾರ್ಟಿಕಲ್ ಬೋರ್ಡ್ನ ಯೂಸ್ ಮಾಡಿ. ನಿಮಗೆ ಇಂಟೀರಿಯರ್ ಬಗ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಕೂಡ ನಮ್ಮ LND ಇಂಟೀರಿಯರ್ಸ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ LND ಇಂಟೀರಿಯರ್ಸ್ ಅವ್ರನ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.